ಕೀರ್ತನೆ 86 15ನೇ ವಚನ ಹೀಗೆ ಹೇಳ್ತದೆ, ಕರ್ತನೆ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ನಮ್ಮ ಕರ್ತನು ನಮ್ಮ ತಂದೆಯಾದ ದೇವರು. ನಾನು ಮೊದಲೇ ನಿಮಗೆ ತಿಳಿಸಿದ್ದೇನೆ, ನಮ್ಮ ಕರ್ತನು ನಮ್ಮ ತಂದೆಯಾದ ದೇವರು ಅಂತ ಹೇಳುವಾಗ ನಮ್ಮ ತಂದೆಯಾದ ದೇವರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಬ್ಬರಿಗೂ ಕೂಡ ಅದು ಅನ್ವಯಿಸುವಂಥದ್ದಾಗಿದೆ. ಎಲ್ಲ ವಾಕ್ಯಗಳು ಕೂಡ ಅವರಿಬ್ಬರಿಗೂ ಅನ್ವಯಿಸುವಂಥದ್ದೇ ಆಗಿದೆ. ಹಾಗಾಗಿ ನಾವು ಅದನ್ನು ಬೇರೆ ಬೇರೆಯಾಗಿ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಕರ್ತನು ಅಂತ ಹೇಳುವಾಗ ನಮ್ಮ ತಂದೆಯಾದ ದೇವರು ಆಗಬಹುದು, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆಗಿದ್ದಾನೆ. ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ನಮ್ಮ ದೇವರ ಗುಣಗಾನ ಮಾಡ್ತಾ ಇದ್ದೇನೆ ನಾನು. ಅವನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು ಅಂದರೆ ಬಹಳ ಯಾವಾಗಲೂ ಕೋಪಿಸುವವನಲ್ಲ, ನಿತ್ಯವೂ ಅವನು ದಂಡಿಸುವವನು ಅಲ್ಲ, ತಪ್ಪು ಹುಡುಕುವವನಲ್ಲ ಎಂಬ ವಾಕ್ಯವನ್ನು ಇಲ್ಲಿ ನಾವು ಸ್ಮರಿಸಬಹುದು. ಅಂದರೆ ಬಹಳ ದೀರ್ಘಶಾಂತನಾಗಿ ಯುಗ ಯುಗಾಂತರಗಳಲ್ಲಿ ಆತನು ಕಾಯುತ್ತಾ ಬಂದಿದ್ದಾನೆ ಮನುಷ್ಯರಿಗಾಗಿ. ಬಹಳ ಪ್ರೀತಿಯು ಅಂತ ಹೇಳುವಾಗ ಅದು ಅಳತೆ ಮಾಡಲಿಕ್ಕೆ ಆಗದಂಥ ಅಮೋಘವಾದಂಥ ಪರಿಶುದ್ಧವಾದಂಥ ಪ್ರೀತಿ. ಅದು ದೇವರ ಪ್ರೀತಿ. ಮನುಷ್ಯನ ಪ್ರೀತಿ ತಾತ್ಕಾಲಿಕ, ಆದರೆ ದೇವರ ಪ್ರೀತಿ ಅದು ಶಾಶ್ವತವಾದದ್ದು. ಬಹಳ ಪ್ರೀತಿಯು ನಂಬಿಕೆ ಉಳ್ಳವನು ಅಂದರೆ ನಂಬಿಗಸ್ತನು ಎಂಬುದಾಗಿ. ಆತನನ್ನು ನಂಬುವವರು ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಆತನನ್ನು ನಂಬಿದವರು ಯಾವುದೇ ಕಾರಣಕ್ಕೂ ಅವರು ಹಿಂಜಾರಿ ಹೋಗುವುದಿಲ್ಲ ಅಥವಾ ಆಶಾಭಂಗ, ಅವರು ಏನು ಆ ದೇವರ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅದರಿಂದ ವಂಚಿತರಾಗುವುದಿಲ್ಲ. ಖಂಡಿತವಾಗಿ ಅವರು ದೇವರ ಪ್ರೀತಿಯನ್ನು, ಆತನ ಸನ್ನಿಹವನ್ನು ಪಡೆದುಕೊಳ್ತಾರೆ ಎಂಬುದಾಗಿ ಈ 15ನೇ ವಚನವು ನಮಗೆ ತಿಳಿಸ್ತದೆ. ಅದೇ ರೀತಿಯಲ್ಲಿ ಕೀರ್ತನೆ 111, ದಯಮಾಡಿ 11ನೇ ಕೀರ್ತನೆಯನ್ನು ನನ್ನೊಂದಿಗೆ ನೀವು ತೆರೆಯಿರಿ. 11 4ನೇ ವಚನ, 111 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ದಯೆಯು ಕನಿಕರು ಉಳ್ಳವನು. ಅಲ್ಲಿ ಕೂಡ ಅದೇ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆ. ಕೀರ್ತನೆ 112 ಅದೇ ರೀತಿಯ ವಚನ 4ರಲ್ಲಿ, ಆತನು ದಯೆಯು ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ ಎಂಬುದಾಗಿ. ಅಂದರೆ ಬೆಳಕು, ಈ ಲೋಕಕ್ಕೆ ಬೆಳಕಾಗಿ ಬಂದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಈಗ ತಂದೆಯಾದ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆಯೂ ಸೇರಿ ಹೇಳುವಂಥ ಮಾತು, ದಯೆಯು ಕನಿಕರವೂ ನೀತಿ ಉಳ್ಳ ದೇವರೇ ಆ ಜ್ಯೋತಿ. ಈ ಕನಿಕರ ಉಳ್ಳವನು, ದಯೆ ಉಳ್ಳವನು, ದೀರ್ಘಶಾಂತನು, ಪ್ರೀತಿಪೂರ್ವಕನು, ನಂಬಿಕೆ ಉಳ್ಳವನು, ಬಹಳ ಪ್ರೀತಿ ಮಾಡುವಂಥವನು. ಅವನ ಹೃದಯ ಅದು ಬಹಳ ಪ್ರೀತಿಯ ಹೃದಯ ಹೊರತು ದ್ವೇಷದ ಹೃದಯವೂ ಅಲ್ಲ, ಇಲ್ಲ ಶಿಕ್ಷಿಸುವ ಹೃದಯವೂ ಅಲ್ಲ, ಇಲ್ಲ ಯಾವಾಗಲೂ ತಪ್ಪು ಹುಡುಕಿ ಮನುಷ್ಯರನ್ನು, ಈ ಲೋಕವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವಂಥ ಆ ಒಂದು ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ದೇವರು ಅಲ್ಲ. ಆದರೆ ಅದಕ್ಕೆ ಕಾರಣ ಮನುಷ್ಯನ ಪಾಪಗಳಾಗಿದೆ. ಅದು ಬೇರೆ ಒಂದು ವಿಚಾರವಾಗಿರ್ತದೆ. ಇವತ್ತಿನ ಮಾತಿನಲ್ಲಿ ನಾನು ಹೇಳುವಂಥದ್ದು ದೇವರ ಪ್ರೀತಿ. ನಾವು ದಯಮಾಡಿ ಹೋಶೇಯನ ಗ್ರಂಥ 10ನೇ ಅಧ್ಯಾಯ, ಹೋಶೇಯನ ಗ್ರಂಥ 10ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡೋಣ. ಅದು ದೇವರ ಪ್ರೀತಿಯ ಬಗ್ಗೆ. ಅದು 8 ಮತ್ತು 9ನೇ ವಚನ. ಆತನು ಯಾವ ರೀತಿಯಲ್ಲಿ ಮರುಗುತ್ತಿದ್ದಾನೆ ಎಂಬುದನ್ನ ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಏನಾಗಲ್ಲ, ಸ್ವಲ್ಪ ಅನ್ಮ್ಯೂಟ್ ಮಾಡಿ ಬ್ರದರ್ ಫ್ರಾನ್ಸಿಸ್. ರಾತ್ರಿ ಬರಲ್ಲ, ನಾಳೆ ಮಧ್ಯಾಹ್ನ ಬರ್ತಾರೆ. ಫ್ರಾನ್ಸಿಸ್ ಮ್ಯೂಟ್ ಇಟ್. ಎಫ್ರಾಯಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇವರೆಲ್ಲ ದೇವರಿಗೆ ವಿರುದ್ಧವಾಗಿ ಹೋದಂಥವರು. ನಾವು ಇಂದಿನ 11ಕ್ಕಿಂತ ಹಿಂದಿಲಿರ್ತಕ್ಕಂಥ 10ನೇ ವಚನಗಳ 10ನೇ ಅಧ್ಯಾಯವನ್ನು ನಾವು ಸ್ಟಡಿ ಮಾಡುವಾಗ ಅಲ್ಲಿ ಅವರ ಪಾಪಗಳು ಎಂಥದ್ದಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ
ದೇವರ ಮನಸ್ಸು, ಕನಿಕರ ಉಳ್ಳಂಥ ಮನಸ್ಸು ಹೇಗೆ ರೀತಿ ಮರುಗುತ್ತಿದೆ. ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತ್ಯಜಿಸಲಿ? ಇಸ್ರಾಯೇಲೇ, ಹೇಗೆ ನಿನ್ನನ್ನು ಕೈಬಿಡಲಿ? ಅಯ್ಯೋ, ನಿನ್ನನ್ನು ಆತ್ಮದ ಗತಿಗೆ ಹೇಗೆ ತರಲಿ? ಜೆಬೋಯೇಮಿಯಂತೆ ಹೇಗೆ ನಾಶ ಮಾಡಲಿ? ನನ್ನೊಳಗೆ ಮನಸ್ಸು ತಿರುಗಿತು, ಕರುಳು ತೀರಾ ಮರುಗಿತು. ಇಸ್ ದ ಗ್ರೇಟ್, ಎಂಥ ಲವ್ಲಿ ವರ್ಡ್ಸ್ ದೇವರ ವಾಕ್ಯದಲ್ಲಿ, ಪ್ರೀತಿ ಉಳ್ಳಂಥ ಮಾತುಗಳನ್ನು ಸತ್ಯವೇದದಲ್ಲಿ ದೇವರ ವಿಚಾರದಲ್ಲಿ ಬರೆದಿದೆ. ಅದು ಆತನ ಮಾತುಗಳು, ದೇವರು ಆಡುತ್ತಿರ್ತಕ್ಕಂಥ ಮಾತುಗಳು. ಮನಸ್ಸು ತಿರುಗಿತು, ಕರುಳು ತೀರಾ ಮರುಗಿತು. ನನ್ನ ಉಗ್ರ ಕೋಪವನ್ನು ತೀರಿಸೆನು. ಅವನ ಪ್ರೀತಿ, ಅವನ ಉಗ್ರ ಕೋಪ ಅಂದರೆ ಪಾಪವನ್ನು ದ್ವೇಷ ಮಾಡ್ತಕ್ಕಂಥ, ಅಸಹ್ಯ ಪಡ್ತಕ್ಕಂಥ ಆ ಉಗ್ರ ಕೋಪವನ್ನು ನಿಮ್ಮ ಮೇಲೆ ನಾನು ತೀರಿಸುವುದಿಲ್ಲ. ಎಫ್ರಾಯಮನನ್ನು ನಾಶ ಮಾಡಲು ತಿರುಗಿಕೊಳ್ಳೆನು. ನಾನು ಮನುಷ್ಯನಲ್ಲ. ದೇವರೇ, ನಾನು ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿ, ನಾನು ರೋಷದಿಂದ ಬಾರೆನು ಎಂಬುದಾಗಿ ದೇವರು ಹೇಳುವಂಥ ಮಾತನ್ನು ಈ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಆತನ ಪ್ರೀತಿ, ಆತನ ಮರುಗುವಿಕೆ, ಆತನ ತಾಯ್ತನ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಹೆತ್ತ ತಾಯಿಗೆ ತನ್ನ ಮಕ್ಕಳು ಎಂಥವರಾಗಿದ್ದರೂ ಕೂಡ ಅವರನ್ನು ಪ್ರೀತಿಸುವ ಹೃದಯ ಅವರಲ್ಲಿದೆ. ಆದರೆ ಒಂದು ಕಡೆ ಹೇಳುವ ಪ್ರಕಾರ, ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರೆತರೂ ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ನಮಗೆ ಹೇಳುತ್ತಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ದೇವರನ್ನು ಕಂಡುಕೊಂಡಂಥದ್ದು ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಕಂಡುಕೊಂಡಿರುವುದರಿಂದ, ಅವನು ನಮ್ಮ ಸೃಷ್ಟಿಕರ್ತನಾಗಿರುವುದರಿಂದ, ಅವನ ಆ ಪ್ರೀತಿಯ ಹೃದಯವನ್ನು ನಾವು ಗ್ರಹಿಸಿಕೊಳ್ಳುವುದೇ ಆದರೆ ಅವನಿಗೆ ವಿರುದ್ಧವಾಗಿ ನಾವು ಎಲ್ಲಿಯೂ ಒಂದು ಮಾತನ್ನು ಆಡುವುದಿಲ್ಲ, ಎಲ್ಲಿಯೂ ಒಂದು ತಪ್ಪು ಹೆಜ್ಜೆಯನ್ನು ಹಾಕುವಂಥ ಸಂದರ್ಭ ಬಂದರೂ ಅವನಿಗೆ ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವರಾಗಿರುತ್ತೇವೆ ಎಂಬುದನ್ನು ಈ ವಾಕ್ಯಗಳು ನಮಗೆ ತಿಳಿಸ್ತದೆ. ಇನ್ನು ಹಲವಾರು ವಿಷಯಗಳು ಪ್ರೀತಿಯ ಬಗ್ಗೆ ನಾವು ಹೇಳಬಹುದು. ನನಗೆ ಕೊಟ್ಟಿರುವ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ನಿಮಗೆ ಹೇಳಲು ಬದ್ಧನಾಗಿದ್ದೇನೆ. ಈಗ ಈ ಪ್ರೀತಿಯ ವಿಚಾರದಲ್ಲಿ ನಾನು ಒಂದು ಉದಾಹರಣೆಯನ್ನು ನಾನು ನಿಮಗೆ ತಿಳಿಸ್ಬೇಕಂತೇಳಿ ನಾನು ಬಹಳವಾಗಿ ಯೋಚನೆ ಮಾಡಿದ್ದೇನೆ. ದಯಮಾಡಿ ನನ್ನೊಂದಿಗೆ ಈ ದೇವರ ಪ್ರೀತಿ ಹೇಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾದ್ರೆ ದಯಮಾಡಿ ನನ್ನೊಂದಿಗೆ ಯೋನನ ಪ್ರವಾದನ ಪುಸ್ತಕ 4ನೇ ಅಧ್ಯಾಯ 2ನೇ ವಚನದ 11ನೇ ಭಾಗವನ್ನು 2ನೇ ಅಧ್ಯಾಯದ 11ನೇ ವಚನವನ್ನು ನಾನು ಓದ್ತೇನೆ ನಿಮಗಾಗಿ. ದಯಮಾಡಿ ಕ್ಷಮಿಸಿ. 4ನೇ ಅಧ್ಯಾಯದ 2ರಿಂದ 11 ನಿಮಗೆ ನಾನು ಓದಬೇಕು. ಆದರೆ ಎಲ್ಲವನ್ನು ಓದೋದಕ್ಕೆ ಸಮಯವಿಲ್ಲದ್ರಿಂದ ಕೆಲವು ಇಂಪಾರ್ಟೆಂಟ್, ಭಾಳ ಮುಖ್ಯವಾದಂಥ ವಿಚಾರಗಳನ್ನು, ದೇವರ ಪ್ರೀತಿಯ ಆ ಹೃದಯವನ್ನು ತಿಳಿಸ್ತಕ್ಕಂಥ ವಿಚಾರಗಳನ್ನು ನಾನು ಮಾತ್ರ ಈಗ ತೆಗೆದು ಈ ವಾಕ್ಯದ ಮೂಲಕ ನಿಮಗೆ ತಿಳಿಸ್ತೇನೆ. ದಯಮಾಡಿ ನನ್ನೊಂದಿಗೆ 2ನೇ ವಚನಕ್ಕೆ ಬನ್ನಿ. ಯೋನ 4ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಒಂದು ಭಾಗದಲ್ಲಿ, ನೀನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗುವವನು ಎಂದು ನಾನು ತಿಳಿದೇ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟರೆಂಬುದಾಗಿ ಯೋನ ಪರಲೋಕದ ತಂದೆಯಾದ ದೇವರಿಗೆ ಮೊರೆ ಇಡುತ್ತಿದ್ದಾನೆ. ಅಂದರೆ ನೀನು ನಿನೆವೆ ಪಟ್ಟದವ್ರನ್ನ ಕರುಣಿಸಿ ನೀನು ಉಳಿಸ್ತೀಯ, ಅವ್ರಿಗೆ ನೀನು ಕ್ಷಮಿಸ್ತೀಯ. ಅವರು ಭಾಳ ಕೆಟ್ಟ ಜನರು, ಭಾಳವಾಗಿ ಹತ ಮಾಡಿದವರು ಅವರು, ಅಂಥವ್ರಿಗೆ ಕ್ರಮೆ ಕೊಡ್ತೀಯ ನೀನು. ಆ ರೀತಿ ಗೊತ್ತಿರೋದ್ರಿಂದನೇ ನಾನು ಅಲ್ಲಿಗೆ ಹೋಗದೆ ನಾನು ತಾರ್ಷೀಷಿಗೆ ತಪ್ಪು ಪ್ರಯಾಣಕ್ಕೆ ಹೋದದ್ದು ಎಂಬುದಾಗಿ ಅವನು ತಿಳಿಸುವಾಗ ಆ ಕರ್ತನು ಈ ರೀತಿ ಅವನಿಗೆ ಉತ್ತರ ಕೊಡುವುದನ್ನು, ಈ ರೀತಿ ದೇವರು ಆತನಿಗೆ ಉತ್ತರ ಕೊಡುವುದನ್ನು ನೀವು 4ನೇ ವಚನದಲ್ಲಿ ನೀವು ಓದಬಹುದು. ಅಲ್ಲಿ, ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ಯೋನನಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಯಾಕಂದರೆ ಆತನ ದೃಷ್ಟಿ, ಆತನ ಚಿತ್ತ ಏನಿತ್ತು ಅಂದರೆ ನಿನೆವೆ ಪಟ್ಟಣದಲ್ಲಿರ್ತಕ್ಕಂಥವರು ರಕ್ಷಣೆ ಹೊಂದಬೇಕಾಗಿತ್ತು. ನಿನೆವೆ ಪಟ್ಟಣದಲ್ಲಿರ್ತಕ್ಕಂಥವರು ಯೆಹೋವ ದೇವರ ಆ ಒಂದು ಕೋಪಕ್ಕೆ ತುತ್ತಾಗಬೇಕಾಗಿತ್ತು. ಅದನ್ನು ತಪ್ಪಿಸುವುದು ದೇವರ ಮನ ಮರುಗುವ ತಾಯ್ತನ ಎಂಬುದಾಗಿ ನಾನು ತಿಳಿಸುವವನಾಗಿದ್ದೇನೆ. ನನ್ನ ಕರುಳು ಮರುಗಿತು ಎಂಬುದಾಗಿ ನಾವು
ಯೆಹೋಶುವನ ಪುಸ್ತಕದಲ್ಲಿ ಓದಿದ ರೀತಿಯಲ್ಲಿ ಇಲ್ಲಿ ಮರಗಿದ್ದಾನೆ. ಅದಕ್ಕೆ ಯೋನನಿಗೆ ಹೇಳ್ತಾನೆ, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂಬುದಾಗಿ ಕೇಳುತ್ತಾನೆ. ಆಮೇಲೆ ಅವನು ಒಂದು ಹೋಗು, ಆಯಿತು ದೇವರೇ ನಾನು ಹೋಗ್ತೀನಿ ಅಂತೇಳಿ ಒಂದು ಕಡೆ ಹೋಗಿ ಒಂದು ಕಡೆ ಮಲಗಿರುವಾಗ ಅವನ ತಲೆಯ ಬಳಿ ಒಂದು ಸೋರೆಕಾಯಿ ಗಿಡ ಬೆಳೆದು ಅವನಿಗೆ ನೆರಳು ಕೊಡುವಾಗ ಭಾಳ ಸುಖ ನಿದ್ರೆಯಲ್ಲಿದ್ದಂಥ ಸಂದರ್ಭದಲ್ಲಿ, ಇವನು ನಿನೆವೆ ಪಟ್ಟಕ್ಕೆ ಹೋಗದೆ ಈ ರೀತಿ ಹಠ ಮಾಡ್ತಿದ್ದಾನೆ ಎಂಬುದಾಗಿ ಇವನು ಪಾಠ ಕಲಿಸಬೇಕು. ಎಷ್ಟು ಅವನ ಹೃದಯ ತಾಳ್ಮೆ ಉಳ್ಳಂಥ ಹೃದಯ. ಯಾಕೆಂತ ಹೇಳಿ ಯೋನನ್ನು ತೆಗೆದುಹಾಕಿ ಇನ್ನೊಬ್ಬನ ಹಾಕಬಹುದಾಗಿತ್ತು, ಇನ್ನೊಬ್ಬ ಪ್ರವಾದಿನ ಕಳಿಸಲು ಶಕ್ತನಾಗಿದ್ದನು. ಆದರೆ ದೇವರು ಕೊಂಡ ತೀರ್ಮಾನ ಅವನ ಮುಖಾಂತರನೇ ನಾನು ಮಾಡಿದೆ. ಯಾಕಂದರೆ ಯೋನನ ಬಗ್ಗೆ ಯೋನನ ಬಗ್ಗೆಯೂ ಆ ಒಂದು ಪ್ರೀತಿ ದೇವರು ಇಟ್ಟಿದ್ದರಿಂದ ಅಲ್ಲಿ ಏನು ಮಾಡುತ್ತಾನೆ, ಒಂದು ಹುಳಕ್ಕೆ ಅಪ್ಪಣೆ ಕೊಡ್ತಾನೆ. ಆ ಹುಳ ಹೋಗಿ ಆ ಸೋರೆಕಾಯಿ ಗಿಡವನ್ನು ಕೊರೆದು ಅದು ಬೀಳಿಸಿಬಿಟ್ಟಾಗ ಅವನು ಬಹಳ ಚಿಂತೆ ಮಾಡ್ತಾನೆ. ಬಹಳ ಚಿಂತೆ ಮಾಡಿ ಎಂಥ ಮಾತು ಹೇಳ್ತಾನೆ ಅಂದರೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ತಾಳ್ಮೆ ಉಳ್ಳ ದೇವರು. ನಾವು ಓದಿದ್ವಲ್ಲ, ಕನಿಕರವು ದಯೆಯೂ ಉಳ್ಳವನು, ದೀರ್ಘಶಾಂತನು, ಬಹಳ ಪ್ರೀತಿಯು ನಂಬಿಕೆ ಉಳ್ಳಂಥ ದೇವರು. ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ 9ನೇ ವಚನದಲ್ಲಿ, ಆಗ ದೇವರು ಯೋನನನ್ನು, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ಯೋನನು, ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಎದುರುತ್ತರ ಕೊಡ್ತಾ ಇದ್ದಾನೆ. ಆದರೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟು ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹುಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ ಎಂದು ಅಂದನು. ದೇವರು ಇಲ್ಲಿ ಯಾರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ? ಬಹಳ ಕೆಟ್ಟ ಜನರ ಅಂತ ನಿನೆವೆ ಪಟ್ಟಣದವರನ್ನ ವಹಿಸಿಕೊಂಡು ಮಾತಾಡ್ತಾ ಇದ್ದಾರೆ. 1,26,000 ಜನರ ರಕ್ಷಣೆಯ ಬಗ್ಗೆ ದೇವರು ವಾದ ಮಾಡ್ತಾ ಇದ್ದಾನೆ. ಯಾರಿಗೆ? ಈತನ ಪ್ರವಾದಿಯಾದ ಯೋನನ ಜೊತೆಯಲ್ಲಿ ತಾನು ಆ ಜನರಿಗಾಗಿ ಈ ರೀತಿ. ನೀವು ಅಲ್ಲಿ ಓದುವಾಗ 1,20,000 ನರಪ್ರಾಣಿ ಮನುಷ್ಯರು, ಅವರು ಅಲ್ಲಿದ್ದಂಥ ಪ್ರಜೆಗಳು ನರಪ್ರಾಣಿಗಳು ಅಂತ ಬರೆಯುವಾಗ ಅದು ಮನುಷ್ಯರು, ಮತ್ತು ಬಹುಪಶುಗಳು, ಅಲ್ಲಿಯ ಪಶು ಪಕ್ಷಿಗಳಿಗಾಗಿಯೂ ಕೂಡ ಆತನು ಮನಮರಗಿದ್ದಾನೆ. ಯಾಕಂತ ಹೇಳಿದರೆ ನಾಶನ ಬರುವಾಗ ಆ ಪಟ್ಟಣದ ಮೇಲೆ ಬರೀ ಆ ಜನರೇ ಅಷ್ಟೇ ಅಲ್ಲ, ಅಲ್ಲಿರುವಂಥ ಪಶು ಪಕ್ಷಿಗಳು, ಕೀಟಗಳು, ಇನ್ನು ಎಲ್ಲ ಉಸಿರಾಡದಿರುವಂಥದ್ದು ಜಲಚರಗಳು ಎಲ್ಲವೂ ಸತ್ತು ಹೋಗ್ತವೆ. ಅದು ಆತನಿಗೆ ಇಚ್ಛೆ ಇರಲಿಲ್ಲ. ಅವರ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿದಂಥ ಹೃದಯ ದೇವರ ಹೃದಯ. ನಿಮಗೆ ಈಗ ಗೊತ್ತಾಗಿರಬಹುದು ದೇವರ ಹೃದಯ ಎಂಥ ಹೃದಯ ಅಂತ ಹೇಳುವುದನ್ನು ನಾವು ನೋಡುವಾಗ, ಸತ್ಯವೇದ ಹೇಳುವುದನ್ನು ನೋಡುವಾಗ, ಆತನ ಹೃದಯ ಪವಿತ್ರವಾದಂಥ, ಪರಿಶುದ್ಧವಾದಂಥ, ಕನಿಕರವುಳ್ಳ ಮತ್ತು ದೀರ್ಘ ಶಾಂತಿ ಉಳ್ಳಂಥ, ಪ್ರೀತಿಯು ನಂಬಿಕೆ ಉಳ್ಳಂಥ ಆ ಹೃದಯ ಪರಲೋಕದ ತಂದೆಯಾದ ದೇವರ ಹೃದಯವಾಗಿತ್ತು ಎಂಬುದನ್ನು ಇಲ್ಲಿವರೆಗೆ ನಾವು ಕಲಿತಂಥ ಈ ವಿಚಾರದಲ್ಲಿ ನಾವು ಅದನ್ನು ಗ್ರಹಿಸಿಕೊಳ್ಳಬಹುದು. ಈ ವಾಕ್ಯಗಳನ್ನು ನಾವು ಗಮನಿಸುವಾಗ ದೇವರು ತನ್ನಲ್ಲಿರುವ ಕನಿಕರ, ದಯೆ, ದೀರ್ಘ ಶಾಂತಿ, ಬಹಳವಾದ ಪ್ರೀತಿಯ ಹೃದಯವನ್ನು ತನ್ನ ಪ್ರವಾದಿಯಾದ ಯೋನನಿಗೆ ಹಂಚುವುದನ್ನು ನಾವು ಗಮನಿಸ್ತೇವೆ. ಇದು ಬಹಳ ಮುಖ್ಯ. ಯೋನನಿಗೆ ಇದ್ದಂಥದ್ದು ಕಲ್ಲಾದ ಹೃದಯ. ಅವನಿಗೆ ಅಲ್ಲಿ ಆ ವಿಚಾರದಲ್ಲಿ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ದ ಹೃದಯ. ನಾನು ಯಾರ ಮಾತು ಕೇಳಿ, ಈ ದೇವರ ಮಾತನ್ನೇ ಅವನು ಅಸೆಟ್ಮೆಂಟ್, ನಾನು ಸಾಯಿಸ್ಬಿಡು, ನಾನು ಅಲ್ಲಿ ಸತ್ತೋಗ್ಬಿಡ್ತೀನಿ, ನಾನು ದೀರ್ಘ ನಿದ್ರೆ ಹೊಟ್ಟೋಗ್ಬಿಡ್ತೀನಿ, ನನಗೆ ಈ ಜವಾಬ್ದಾರಿ ಬೇಡ, ಅವ್ರ ಹತ್ರ ನಾನು ಹೋಗೋದೇ ಇಲ್ಲ ಅಂತೇಳಿ. ಆದರೆ ಇದನ್ನು ನಾವು ಗಮನಿಸುವಾಗ ಇಲ್ಲಿ ಭಾಳ ಟ್ರಾನ್ಸ್ಮಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಕನ್ವರ್ಷನ್ ಅಲ್ಲ, ಅದು ಮತಾಂತರವೂ ಅಲ್ಲ, ಅದು ಆ ರೀತಿ ಬರೋದಿಲ್ಲ ಅರ್ಥ. ಇಲ್ಲಿ ದೇವರೇ ತನ್ನ ಪ್ರೀತಿಯುಳ್ಳ ಕನಿಕರವುಳ್ಳ ಹೃದಯವನ್ನು ಯೋನನ ಹೃದಯಕ್ಕೆ ಕಸಿ ಮಾಡುವುದನ್ನು ನಾವು ನೋಡ್ತೇವೆ. ಅಂದರೆ ಯೋನನ ಹೃದಯವನ್ನು ಬದಲಾಯಿಸಿ ತನ್ನ ಮೃದುವಾದ ಪ್ರೀತಿಯ ಹೃದಯವನ್ನು ಅವನಲ್ಲಿ ಇಡುವಂಥ ಪ್ರಯತ್ನ ಮಾಡೋದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಕರ್ತನ ಹೃದಯವನ್ನು ಹೊಂದಿಕೊಂಡು ದೇವರ ಮಾತುಗಳನ್ನು ನಿನೆವೆ ಪಟ್ಟಣದವರಿಗೆ ಸಾರಿದಾಗ ಅವರು ಪಶ್ಚಾತ್ತಾಪಪಟ್ಟು ಕೇಡಿನಿಂದ ತಪ್ಪಿಸಿಕೊಂಡರು. ನಾವು ಅದನ್ನು
ನಾವು ಇಲ್ಲಿ 3ನೇ ಅಧ್ಯಾಯದಲ್ಲಿ ಅದನ್ನು ನಾವು ಓದುವವರಾಗಿದ್ದೇವೆ. ಒಬ್ಬೊಬ್ಬನು 3ನೇ ಅಧ್ಯಾಯ, ಯೋನ 3ನೇ ಅಧ್ಯಾಯ 8ನೇ ವಚನ ಕೊನೆಯ ಭಾಗದಲ್ಲಿ, ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರೊಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು. ನಾವು ನಾಶವಾಗದೆ ಉಳಿದೆವೆಂಬುದನ್ನು ನಿನೆವೆಯವರೆಲ್ಲರಿಗೆ ನಿನೆವೆಯಲ್ಲೆಲ್ಲ ಸಾರಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ, ಅಂದರೆ ಅವರ ಅರಸನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪಶ್ಚಾತ್ತಾಪವನ್ನು ಅವರು ಪಟ್ಟಂಥ ಸಂದರ್ಭದಲ್ಲಿ ಅವರು ಯೋನನ್ನು ಸಾರಿದ ದೇವರ ಮಾತುಗಳನ್ನು, ಆ ಪ್ರವಾದನ ವಾಕ್ಯವನ್ನು ನಂಬಿದ್ದರಿಂದ ಅದಕ್ಕೆ ಅವರು ತಮ್ಮ ಹೃದಯಗಳನ್ನು ಪುನಃ, ಅಲ್ಲಿ ನೋಡಿ, ಯೋನನ ಹೃದಯವನ್ನು ಕರ್ತನು ಬದಲಾಯಿಸಿದನು. ಅಂದರೆ ತನ್ನ ಹೃದಯವನ್ನು ಯೋನನ ಹೃದಯದಲ್ಲಿ ಇಟ್ಟನು. ಆ ಯೋನನು ತನ್ನ ಹೃದಯನತೆ ಕಲ್ಲು ಹೃದಯದ ಬದಲು ತಂದೆಯಾದ ದೇವರ ಪ್ರೀತಿಯ ಹೃದಯವನ್ನು ಅಲ್ಲಿ ನಿನೆವೆ ಪಟ್ಟಣದ 1,20,000 ಜನರಿಗೆ ಆ ದೇವರ ಹೃದಯವನ್ನು ಅವನು ಹಂಚಿದನು. ಇದು ಸ್ಪಷ್ಟವಾದಂಥ ಕನ್ನಡದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಅದರಿಂದ ಅವರು ಮರುಗಿ ಹೋದರು, ಪಶ್ಚಾತ್ತಾಪ ಪಟ್ಟರು. ಈ ಕಾರಣದಿಂದ ಇಲ್ಲಿ 10ನೇ ವಚನದಲ್ಲಿ ಹೀಗೆ ತಿಳಿಸಲ್ಪಡುತ್ತದೆ, ಮನ ಮರುಗಿ ದೇವರು ಇವರ ಪಶ್ಚಾತ್ತಾಪ ಆಗೋದನ್ನು ತಿಳಿದು ಮನ ಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ ಕೇಡನ್ನು ಮಾಡದೇ ಬಿಟ್ಟನು. ದಿಸ್ ಈಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಹೃದಯದ ಬದಲಾವಣೆ. ನೀವು ದಯಮಾಡಿ ನನ್ನೊಂದಿಗೆ ಯೆಹೆಜ್ಕೇಲ 36ನೇ ಅಧ್ಯಾಯ 26ನೇ ವಚನವನ್ನು ಯಾರು ಓದಿ ನನಗೆ ಸಹಾಯ ಮಾಡ್ರಿ. ಯೆಹೆಜ್ಕೇಲ 36:26. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಥ್ಯಾಂಕ್ ಯು ಹೆಲನ್. ಇದು ನೋಡಿ, ಈ ವಾಕ್ಯವನ್ನು ನೀವು ಗಮನಿಸ್ರಿ. ಕ್ರೈಸ್ತರೆನಿಸಿಕೊಂಡ ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಮಾತು. ಯಾಕಂತ ಹೇಳಿದರೆ, ಯಾರಾದರೂ ನಾವು ವಿಶ್ವಾಸಿಗಳು, ನಮಗೆ ರಕ್ಷಣೆ ಆಗಿದೆ ಅಂತ ಹೇಳಿಕೊಳ್ಳುವುದೇ ಆದರೆ ಅವರಲ್ಲಿ ಇದ್ದಂಥ ಆ ಕಲ್ಲಾದ ಹೃದಯವನ್ನು ಬದಲಾವಣೆಯಾಗಿ ಕ್ರಿಸ್ತನ, ಅಂದರೆ ದೇವರ, ಪರಲೋಕದ ತಂದೆಯಾದ ದೇವರ ಪ್ರೀತಿಯುಳ್ಳ ಹೃದಯ, ಕರುಣೆಯುಳ್ಳ ಹೃದಯ, ಕನಿಕರವುಳ್ಳ ಹೃದಯ ಅವರಲ್ಲಿ ಇರಬೇಕಂದ್ರೆ ಆ ಕ್ಯಾರೆಕ್ಟರ್ಗಳು, ಆ ಗುಣಗಳು ಆ ವಿಶ್ವಾಸಿಯಲ್ಲಿ ಕಂಡು ಬರಬೇಕು. ಆ ಕ್ಯಾರೆಕ್ಟರು, ಕಾಂಡಕ್ಟ್ಸ್ ಏನಿದೆ ಆ ವಿಶ್ವಾಸಿಯಲ್ಲಿ ಕಂಡು ಬರಬೇಕು. ಎಂಥವರು ತನ್ನ ಶತ್ರುವನ್ನು ಕೂಡ ದೇವರು ಅಯ್ಯೋ ಎಂದು ಮರಗಿರುವುದನ್ನು ನಾನು ನಿಮಗೆ ಯೆಹೋಶನ ಪುಸ್ತಕದಲ್ಲಿ ನಾನು ತಿಳಿಸ್ತೆ. ನಿಮಗೆ ಯಾವ ರೀತಿಯಲ್ಲಿ ಇಸ್ರಾಯೇಲರು ಮಾಡಿದಂಥ ಪಾಪ, ಎಫ್ರಾಯೀಮ್ ಮಾಡಿದಂಥ ಪಾಪಗಳನ್ನ ನೋಡುವಾಗ, ಆದರೆ ಆತನಿಗೆ ನನ್ನ ಮನ ಮರುಗಿತು, ಕರುಳು ಮರುಗಿತು ಎಂಬುದಾಗಿ ದೇವರು ಹೇಳುವಂಥ ಮಾತು. ಅದು ಆ ರೀತಿ ತಪ್ಪು ಮಾಡುವವರನ್ನು ಕ್ಷಮಿಸುವ ಹೃದಯ, ಅವರನ್ನ ಪ್ರೀತಿಯಿಂದ ನೋಡುವ ಹೃದಯ. ಅವರ ದ್ವೇಷಿಸುವುದು, ಅವರನ್ನು ದೂರ ಹಾಕುವುದು, ಅವರನ್ನ ತಳ್ಳುವುದು, ಅವ್ರನ್ನ ಬಾಯ್ಕಾಟ್ ಮಾಡುವುದು, ಅವರ ಅಸಹ್ಯವಾಗಿ ನೋಡಿ ಇನ್ನೂ ಪಾಪಕ್ಕೆ ಬಿಡುವುದು, ಅವರ ತಪ್ಪನ್ನೇ ಎತ್ತಾಡಿ ಅವರ ತೇಜೋವಧೆ ಮಾಡುವುದು, ಅದು ಕರ್ತನ ಹೃದಯವಲ್ಲ, ಅದು ಸೈತಾನನ ಹೃದಯ. ಆದರೆ ಮನುಷ್ಯನ ಹೃದಯವೋ ಅದಕ್ಕೆ ಸಂಬಂಧಪಟ್ಟಿದ್ದೆ. ಆದ್ದರಿಂದ ಅದು ಕಲ್ಲಾದ ಹೃದಯ ಎಂಬುದಾಗಿ. ಹೊಸದಾಗಿ ಹುಟ್ಟುವಿಕೆಯ ದೊಡ್ಡ ಮೊದಲನೆಯ ಗುಣ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ನಿಮ್ಮ ಕ್ಯಾರೆಕ್ಟರ್, ಕಾಂಡಕ್ಟ್ ಮೇಲೆ ಪ್ರೀತಿಸುವಂಥದ್ದಲ್ಲ, ಅಥವಾ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಿಮ್ಮ ಜೀವಿತದ ಆ ಮೇಲ್ಮಟ್ಟವನ್ನು ನೋಡಿ ನಾವು ಪ್ರೀತಿಸುವಂಥದ್ದಲ್ಲ, ಅಥವಾ ನಿಮ್ಮ ಚೆಲುವು, ನಿಮ್ಮ ಬಣ್ಣ, ನಿಮ್ಮ ಐಶ್ವರ್ಯ, ನಿಮ್ಮ ಕಾರು ಬಂಗ್ಲೆ ಇದನ್ನೆಲ್ಲ ನೋಡಿ ಪ್ರೀತಿಸುವಂಥದ್ದಲ್ಲ. ಇಲ್ಲವೇ ನೀವು ದೇವರ ವಾಕ್ಯವನ್ನು ಒಳ್ಳೆಯ ವಿಧವಾಗಿ, ಭಯಂಕರವಾಗಿ ಮತ್ತು ಅಟ್ರಾಕ್ಷನ್ ಆಗಿ ಹೇಳುವಂಥದ್ದನ್ನು ನೋಡಿ ಪ್ರೀತಿಸುವಂಥದ್ದಲ್ಲ. ಪ್ರತಿಯೊಬ್ಬರನ್ನು ಕೂಡ ನೀವು ಒಬ್ಬರಿಗೊಬ್ಬರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಿ, ಕ್ಷಮಿಸಿ, ಅವರಿಗೆ ಸಹಾಯ ಮಾಡಲು ಮುಂದಾಗುವಂಥ ಹೃದಯ ಇದೆಯಲ್ಲ, ಅದು ದೇವರ ಹೃದಯ. ಇಲ್ಲಿವರೆಗೆ ನಾವು ಓದಿದೆವು. ಪರಲೋಕ ಸಂಸ್ಥಾನದಲ್ಲಿ ಆಸೀನನಾಗಿರುವಂಥ, ಇದುವರೆಗೂ ಯಾರ ಕಣ್ಣುಗಳು ಆತನ ನೋಡದೇ ಇರತಕ್ಕಂಥ, ನಾವು
ದೇವರ ವಾಕ್ಯದಲ್ಲಿ ಓದುವಾಗ ಅಗಮ್ಯವಾದ ಬೆಳಕಿನಲ್ಲಿ ತಾನು ಒಬ್ಬನೇ ವಾಸ ಮಾಡ್ತಿರ್ತಕ್ಕಂಥ ಸರ್ವಶಕ್ತನಾದಂಥ ದೇವರ ಹೃದಯ ಇದು ಹೊರತು ಆತನ ಹೃದಯ ಆ ರೀತಿ ಇಲ್ಲದೆ ಹೋಗಿದ್ದರೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ನಮಗಾಗಿ ಇಲ್ಲಿ ಕಳಿಸಿಕೊಡ್ತಾ ಇರಲಿಲ್ಲ. ನಮಗೆ ಶಿಕ್ಷೆಯನ್ನು ಡಿಕ್ಲೇರ್ ಮಾಡಿದಂಥ ದೇವರು ಆ ಶಿಕ್ಷೆ ಪ್ರೊಮೋಲಗೇಟ್ ಆಗೋದಿಂತ ಮೊದಲೇ, ಆ ಶಿಕ್ಷೆ ಜಾರಿಯಾಗುವ ನಮ್ಮ ಮೇಲೆ ಜಾರಿಯಾಗುವ ಮೊದಲೇ ದೇವರು ಕರ್ತನಾದ ಯೇಸು ಕ್ರಿಸ್ತನ್ ತನ್ನ ಸ್ವಂತ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಅಷ್ಟೊಂದು ಪ್ರೀತಿಯನ್ನು ಮನುಷ್ಯರಾದ ನಮಗೆ ಮಾಡಿದನು. ಯಾವುದೇ ಷರತ್ತು ಇಲ್ಲದಂಥ ಪ್ರೀತಿ, ದೇವರು ತೋರಿಸಿದಂಥ ಪ್ರೀತಿ, ಯಾವ ಷರತ್ತು ಇಲ್ಲದಂಥ ಪ್ರೀತಿಯನ್ನು ನಮಗೆ ತೋರಿಸಿದನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ಪ್ರೀತಿಯನ್ನು ನಾವು ನೆನೆಸಿಕೊಳ್ಳುವಾಗ ಯಾವ ಷರತ್ತು ಇಲ್ಲದೆ ತನ್ನ ಮಗನನ್ನೇ ಆ ಭಯಂಕರವಾಗಿ ಕೊಲ್ಲುವ ಪರಿಸ್ಥಿತಿಗೆ ಒಪ್ಪಿಸಿದಂಥ ದೇವರು ನಮಗಾಗಿ, ನಮ್ಮನ್ನು ಬಿಡುಗಡೆ ಮಾಡೋದಕ್ಕಾಗಿ ಅವನನ್ನು ಜಜ್ಜಿ ಅವನ ರಕ್ತವನ್ನು ಈ ಲೋಕದಲ್ಲಿ ಪ್ರೋಕ್ಷಿಸಿ ಆ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪಾಪಿಗಳಾದ ನಮ್ಮನ್ನು ನೀತಿವಂತರೆಂಬುದಾಗಿ ಎಣಿಸಿ ಈ ಲೋಕದ ಸಂಸ್ಥಾನದವರು ಮತ್ತು ನರಕಕ್ಕೆ ಹೋಗಬೇಕಾದ ಸಂಸ್ಥಾನದವರಾದ ನಮ್ಮನ್ನು ಪರಲೋಕ ಸಂಸ್ಥಾನದವರಾಗಿ ಮಾಡುವುದಕ್ಕಾಗಿ ಆತನು ಮಾಡಿದಂಥ ದೊಡ್ಡ ಪ್ರೀತಿಯುಳ್ಳ ಯಜ್ಞ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಕಲ್ವಾರಿಯ ಕ್ರೂಜೆಯ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೊಂದದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಬದಲಾಗಿ ಏನನ್ನು ಕೇಳ್ತಿಲ್ಲ ನಮ್ಮ ಕರ್ತನು. ಕೇಳುವಂಥದ್ದು ಇಷ್ಟೇ: ನನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಂಬು, ಆತನ ಮರಣ ಪುನರುತ್ಥಾನಗಳ ಮೇಲೆ ನಂಬಿಕೆ ಇಡು, ನಿನ್ನ ಪಾಪಗಳನ್ನು ದೇವರ ಮುಂದೆ, ನನ್ನ ಮುಂದೆ ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡು, ನಿನಗೆ ರಕ್ಷಣೆ ಆಗುವುದು, ನೀನು ನನ್ನ ಮಗನಾಗುವಿ ಎಂಬುದಾಗಿ ಹುದುವಾದಂಥ ಯಾವ ಷರತ್ತೂ ಇಲ್ಲದಂಥ ಆ ಒಂದು ಪವಿತ್ರವಾದ ಪ್ರೀತಿಯ ಬಂಧನಕ್ಕೆ ನಮ್ಮನ್ನು ಕರೆಯುವಾಗ ನಾವು ಆತನಿಗಾಗಿ ಏನು ಮಾಡಿದ್ದೇವೆ? ಏನೂ ಮಾಡಿಲ್ಲ. ನಾವು ಸ್ವಾರ್ಥಿಗಳು. ವಿ ಆರ್ ಸೆಲ್ಫಿಶ್, 100% ಸ್ವಾರ್ಥಿಗಳು ನಾವು. ನಮಗೆ ಎಲ್ಲರೂ ಸೇರಿಕೊಂಡು ನಾನು ಹೇಳ್ತೇನೆ, ಒಂದು ಸಣ್ಣ ವಿಚಾರವನ್ನು ದೇವರ ಬಗ್ಗೆ ನಾವು ಬಿಡಲಿಕ್ಕೆ ತಯಾರಿಲ್ಲ. ಇವತ್ತು ಸಭೆಗಳಲ್ಲಿ ನಾನು ಗಮನಿಸಿದ್ದು, ಮೊದಲನೆಯ ಹೋರಾಟ ಹಿರಿಯರ ಪದವಿಗಾಗಿ ಹೋರಾಟ, ಎರಡನೇ ಹೋರಾಟ ನಾನೇ ದೊಡ್ಡವನು, ನನ್ನ ಮಾತು ನಡಿಬೇಕೆಂಬ ಅವರ ಒಂದು ವೈಯಕ್ತಿಕವಾದಂಥ ಆ ಒಂದು ಏನು ಹೇಳ್ತಾರೆ ಅದಕ್ಕೆ, ಬ್ರದರ್ ಆಂಟೋನಿ ನೀವು ಹೇಳ್ತೀರಾ ಅದನ್ನ ಏನಂದ್ರೆ, ನಮ್ಮ ಪ್ರತಿಷ್ಠೆ, ವೈಯಕ್ತಿಕ ಪ್ರತಿಷ್ಠೆಗಾಗಿ ಹೋರಾಟ, ನಾನತ್ವ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ನನ್ನತ್ವ. ನಾವೆಲ್ಲ ಈಗ ಯೇಸು ಸ್ವಾಮಿಯ ಪ್ರೀತಿಯನ್ನು ತೆಗೆದುಕೊಂಡಂಥ ನಾವು, ಯಾವ ಪುಕ್ಕಸಾಟಿಯಾಗಿ ದಿಕ್ಕಿದಂಥ ರಕ್ಷಣೆಯನ್ನು ತೆಗೆದುಕೊಂಡಂಥ ನಾವು ಅಯೋಗ್ಯರೇ. ಇವತ್ತು ನೋಡ್ರಿ, ಒಂದು ದೊಡ್ಡ ಹಾಸ್ಪಿಟ್ಲ್ ಇತ್ತು ಒಂದು ನಗರದಲ್ಲಿ, ಅದು ಸತ್ಯವಾಗಿ ನಡೆದಂಥ ಘಟನೆ. ಆ ಆಸ್ಪತ್ರೆ ಅದು ಕ್ರಿಸ್ತನ ಮಕ್ಕಳಿಂದ ಕಟ್ಟಲ್ಪಟ್ಟಂಥ ಆಸ್ಪತ್ರೆ ಆಗಿತ್ತು. ಅಲ್ಲಿ ಭಾಳ ಒಳ್ಳೆಯ ಹೆಸರಿತ್ತು, ಇಡೀ ದೇಶದಲ್ಲಿ ಅದಕ್ಕೆ ಒಳ್ಳೆಯ ಹೆಸರಿತ್ತು, ಭಾರತ ದೇಶದಲ್ಲಿ. ಆದರೆ ಆ ಆಸ್ಪತ್ರೆಯನ್ನು ಮುಚ್ಚಿ ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕೆಂದು ತೀರ್ಮಾನ ಮಾಡಿಕೊಂಡವರು ಬೇರೆ ಯಾರೂ ಅಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಯಾವ ಡೆನಾಮಿನೇಷನ್ ಅವರು ಅಲ್ಲ, ಯಾವ ಜಾತಿಯವರಲ್ಲ, ಯಾವ ಪಂಗಡದವರು ಅಲ್ಲ, ಯಾವ ದೇವರ ಭಕ್ತರು ಅಲ್ಲ, ಏನಲ್ಲ. ಅವರೆಲ್ಲ ಅವರ ಪಾಡಿಗೆ ಅದರಲ್ಲಿರ್ತಕ್ಕಂಥ ಆ ಸಂತೋಷವನ್ನು, ಆರೋಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಬರುವುದನ್ನು ನಾನು ಗಮನಿಸಿದ್ದೇನೆ ಭಾಳ ವರ್ಷಗಳಿಂದ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನೆಲಸಮ ಮಾಡಲು ಹೊರಟಂಥವರು ಕ್ರೈಸ್ತರೇ. ಇವತ್ತು ಸಭೆಗಳನ್ನು, 2 ಸಭೆ, 3 ಸಭೆಗಳನ್ನು ಮಾಡುತ್ತಿರುವವರು ಯಾವ ಹಿಂದೂ ಸಂಘಟನೆಯವರಲ್ಲ, ಮುಸ್ಲಿಂ ಸಂಘಟನೆಯವರಲ್ಲ, ಯಾವುದೋ BJP ಅಲ್ಲ, ಯಾವುದೋ RSS ಅಲ್ಲ. ಅವರು ಕೇಳುತ್ತಿರುವುದು ವಿಚಾರವೇ ಬೇರೆ. ಆದರೆ ಸಭೆಗಳನ್ನು ಹೊಡೆದು ತಮ್ಮ ಸ್ವಾರ್ಥದಲ್ಲಿ ನಡೆಸ್ತಕ್ಕಂಥ, ಯಾವುದೋ ಗೊತ್ತಿಲ್ಲದಿರ್ತಕ್ಕಂಥ ದೇವರ ವಾಕ್ಯಗಳನ್ನು ಸಭೆಗಳಲ್ಲಿ ಹೇಳಿ ಕ್ರೈಸ್ತರ ನಡವಳಿಕೆಯನ್ನೇ ಬದಲಾವಣೆ ಮಾಡ್ತಿರ್ತಕ್ಕಂಥ, ಏನೋ ನಾನು ಕಲ್ತಿದ್ದೇನೆ ಎಂಬುದಾಗಿ ತನ್ನ ಜ್ಞಾನಾರ್ಜನೆಯನ್ನು ತೋರಿಸಿ ಅದರಿಂದ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬನನ್ನು ಕಾಪಿ ಮಾಡ್ಕೊಳ್ಳೋದು. ಅವ್ರು ಹಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡಿದ್ರೆ ನನಗೆ ಒಳ್ಳೆಯ ಹೆಸರು. ಈ ರೀತಿಯಾಗಿ ಸಭೆಗಳನ್ನು ಕುಲಗೆಳಿಸುತ್ತಿರುವವರು
ಇವತ್ತು ಬೇರೆ ಯಾರೆಲ್ಲ ಸಭೆಯಲ್ಲಿರ್ತಕ್ಕಂಥ ಕ್ರೈಸ್ತರೇ. ಅದಕ್ಕಾಗಿ ದೇವರು ಒಂದು ಮಾತನ್ನು ಹೇಳಿದ್ದಾನೆ. ಕಳ್ಳರು ಇವರು ಏನು ಮಾಡಿದಾರಂತೆ, ಸಭೆಯಲ್ಲಿ ಒಕ್ಕಿದಾರಂತೆ ಅವರೇ ಆ ಕೆಲಸವನ್ನು ಮಾಡುವಂಥವರು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಈ ವಾಕ್ಯಗಳನ್ನು ನಾವು ಕೇಳುವಾಗ ಎಚ್ಚೆತ್ತುಕೊಳ್ಳಬೇಕು. ಹಾಗೇನಾದರೂ ನಮ್ಮಲ್ಲಿ ಆ ನಾನತ್ವ, ಈಗ ಆಂಟೋನಿ ಡಿಸೋಜ ಅವರು ಹೇಳಿದ ಪ್ರಕಾರ ಸೆಲ್ಫಿಶ್ನೆಸ್, ನಾನತ್ವ, ನಮ್ಮದೇ ಆದಂಥ ಪ್ರತಿಷ್ಠೆ, ನಾನು ಮನೆಯಲ್ಲಿ ಕುಟುಂಬದಲ್ಲಿ ಕೂಡ ನಾನದೇ ಇನ್ಯಾರೂ ಇಲ್ಲ, ತಂದೆ ಆದವನು ಮಾಡುವಂಥ ದೊಡ್ಡ ತಪ್ಪು. ನೋಡಿ, ನನ್ನ ಮಗಳನ್ನು ನಾನು ಇಂಜಿನಿಯರಿಂಗ್ ಓದಿಸಿದೆ, ಡಾಕ್ಟ್ರು ಮಾಡಿದೆ, ನನ್ನ ಬಂಡವಾಳದಲ್ಲೆಲ್ಲ ಮಾಡಿ ಅವರಿಗೆ ಒಂದೊಂದು ಮನೆಯನ್ನು ಕಟ್ಟಿಸಿದ್ದೀನಿ, ಅವ್ರಿಗೆ ಸೈಟ್ಗಳು ತಗೊಟ್ಟಿದ್ದೀನಿ, ಅವ್ರನ್ನ ಒಂದು ಲೆವೆಲ್ ತಂದಿದ್ದೀನಿ, ಮದುವೆಯನ್ನು ಭಾಳ ಗ್ರ್ಯಾಂಡಾಗಿ ಮಾಡಿದ್ದೀನಿ, ಒಂದೊಂದು ಊಟಕ್ಕೆ 3,000, 12,000, 15,000 ಖರ್ಚು ಮಾಡಿದ್ದೇನೆ, ಮೈ ತುಂಬ ಚಿನ್ನಗಳನ್ನು ಕೊಡಿಸಿದ್ದೇನೆ ಎಂಬುದಾಗಿ ಒಬ್ಬ ತಂದೆ ಒಬ್ಬ ತಾಯಿ ಏನಾದರೂ ಕುಟುಂಬದಲ್ಲಿ ಅಂದುಕೊಂಡ್ರೆ ದೇವರ ದೃಷ್ಟಿಯದು ಪಾಪ ಎಂಬುದನ್ನು ಕಳೆದ ಸಂಚಿಕೆಯಲ್ಲಿ ನಾನು ಅದನ್ನು ನಿಮಗೆ ತಿಳಿಸಿದ್ದೇನೆ. ಎಲ್ಲ ಆ ಅಹಂಭಾವ, ಆ ಅಹಂಕಾರ ನಮ್ಮಲ್ಲಿ ಇರಬಾರದು. ಯಾಕಂತ ಹೇಳಿದರೆ ನಾವು ಭಿಕ್ಷುಕರಿಗಿಂತಲೂ ಕಡೆ. ಯಾಕಂದರೆ ಅಷ್ಟು ಪ್ರೀತಿಯನ್ನು ದೇವರು ನಮಗೆ ತೋರಿಸಿದ್ದಾನೆ. ದಟ್ ಇಸ್ ಫ್ರೀ ಲವ್. ಆತನ ನಮಗೆ ತೋರಿಸುವಂಥದ್ದು ಅವನ ಕೈಲಿ ಆಗದೆ ಇರುವಂಥದ್ದು ಏನಿದೆ. ಇವತ್ತು ಮನಸ್ಸು ಮಾಡಿದರೆ ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿದಂಥ ದೇವರು ಬೇರೊಂದು ಸೃಷ್ಟಿಯಾಗಿ ಬದಲಾಯಿಸುವ ಶಕ್ತಿ ಅವನಿಗಿದೆ. ಆದರೂ ಕೂಡ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಾನು ನೀವು ಇವತ್ತು ಏನಾದರೂ ಸಭೆಗಳಲ್ಲಿ ಕೀಟ್ಲೆ ಮಾಡ್ತಾ ಇದ್ರೆ, ಯಾವ್ದಾದ್ರು ಕೆಲಸಗಳಿಗೆ ಅಡ್ಡಿ ಮಾಡ್ತಾ ಇದ್ರೆ, ಆತ್ಮಿಕ ವಿಚಾರಗಳನ್ನು ನಾವು ಬಯಲಿಗೆ ತರ್ತಾ ಇದ್ರೆ, ಅವಮಾನಗಳನ್ನು ಮಾಡ್ತಾ ಇದ್ದರೆ, ದೇವರು ದೀರ್ಘ ಶಾಂತಿ ಉಳ್ಳ ಹೃದಯವನಾದ್ದರಿಂದ ಈಸ್ ವೆಯ್ಟಿಂಗ್. ಆದರೆ ಒಂದಲ್ಲ ಒಂದು ದಿನ ಅವನನ್ನು ಮೂಲೆ ಗುಂಪು ಮಾಡ್ತಾನೆ. ಹೇಗೆ ಗೊತ್ತಾ? ಮೈ ತುಂಬ ಹುಳ ಬಿದ್ದು ಸಾಯಬೇಕು, ಆ ರೀತಿ ಪನಿಷ್ಮೆಂಟ್ ಮಾಡಿಬಿಡ್ತಾನೆ ದೇವರು. ವಿ ಮಸ್ಟ್ ಬಿ ಕೇರ್ಫುಲ್. ನಾವು ತುಂಬ ಹುಷಾರಾಗಿರಬೇಕು ದೇವರ ವಾಕ್ಯದ ವಿಚಾರದಲ್ಲಿ, ಆತನ ಪ್ರೀತಿಯ ವಿಚಾರದಲ್ಲಿ. ಆದರೆ ದೇವರು ಶಿಕ್ಷಿಸುವ ಹೃದಯವಿಲ್ಲ ಅಂತ ನಾನು ಹೇಳಿದ್ದೇನೆ. ಆ ಶಿಕ್ಷೆಗೆ ನಾವೇ ತಗಲಾಕಿಕೊಳ್ತೇವೆ ಅಂತ ಒಂದು ಪರಿಸ್ಥಿತಿ ಈ ಲೋಕದಲ್ಲಿ ಉಂಟು. ನಾವು ಈಗ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ತನ್ನ ಹೃದಯವನ್ನು ಹಂಚಿದ್ದಾನೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ನಾವು ನೋಡಿಬಿಡೋಣ. ನಾವು ದಯಮಾಡಿ ನನ್ನೊಂದಿಗೆ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯಕ್ಕೆ ಬನ್ನಿರಿ. 1ರಿಂದ ಕೆಲವು ವಾಕ್ಯಗಳನ್ನು ನಾನು ಓದ್ತೇನೆ, ದಯಮಾಡಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ. ಈ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಯೇಸು ಸ್ವಾಮಿ ಹೇಳ್ತಿರುವಂಥ ಮಾತು. ಅವರು ಏನು ಮಾಡಿದ್ದಾರೆ? ಸುಮಾರು 4,000ಗಿಂತಲೂ ಹೆಚ್ಚು ಜನರು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾರೆ. ಅವ್ರಿಗೆ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋದಿತ್ತು, ವರಗಳನ್ನು ಪಡೆದುಕೊಳ್ಳೋದಿತ್ತು, ಆತನನ್ನು ಉಪಯೋಗಿಸ್ಕೊಳ್ಳಬೇಕಾಗಿತ್ತು. ಅವರು ಅನೇಕ ವಿಷಯಗಳಲ್ಲಿ ಆತನು ಹೇಳುವಂಥ ವಾಕ್ಯಗಳನ್ನು ಅವರು ಗಮನಿಸಬೇಕಾಗಿತ್ತು. ಆದ್ದರಿಂದ ಅದರಂತೆ ಅವರು ನಡೆಯುವ ಹಂಬಲ ಉಳ್ಳವರಾಗಿದ್ದರು ಅಂತ ಇವರು ಎಲ್ಲರೂ ಬಂದಿದ್ದರು. ಬಂದಂಥವರು ಏನಾಗಿದೆ ಅಂತ ಹೇಳಿದರೆ, ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು, ಅವರು ಕಳೆದ 3 ದಿವಸಗಳಿಂದ ಅಂತ ನನಗೆ ಅನ್ನಿಸ್ತಾ ಇದೆ, ಇಲ್ಲಿ ಈ ವಾಕ್ಯದಲ್ಲಿಲ್ಲ, ಬೇರೆ ಕಡೆ ಇರ್ಬೋದು. ಅವರು ಬಂದು ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಬಟ್ ಅವರು ಊಟ ಇಲ್ಲ ಅನ್ನೋದು ಕರ್ತನಿಗೆ ಗೊತ್ತಾಯ್ತು. ಎಂಥ ಹೃದಯ ನೋಡಿ. ಇವತ್ತು ನೀವು ಕ್ರೈಸ್ತರ ಮನೆಗೆ ಹೋಗ್ರಿ, ಎಲ್ಲರೂ ಅಲ್ಲ, ಕೆಲವರು ನಿಮಗೆ ನೀರು ಕೊಡುವುದಿಲ್ಲ. ಅಂಕಲ್ ಬಂದ್ರಾ, ನಮಸ್ಕಾರ, ಬರ್ತೀರಾ, ಹೋಗ್ಬನ್ನಿ, ಅಷ್ಟಿಗೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ನಾನು ಎಲ್ಲರ ಮೇಲೆ ಹೇಳ್ತಾ ಇಲ್ಲ, ಕೆಲವರು, ಆಮೇಲೆ ಮುಂದೆ ಬನ್ನಿ. ಆದರೆ ದೇವರ ಆಲೋಚನೆ, ಕರ್ತನಾದ ಯೇಸು ಕ್ರಿಸ್ತನು ದೇವರೇ, ಅವನು ಹೇಳಿದ ಅವನ ಆಲೋಚನೆ ಏನಿತ್ತು? ಇವರು ಊಟಕ್ಕೆ ಏನೂ ಇಲ್ಲ. ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಈಗ ತನ್ನ ಹೃದಯವನ್ನು ಶಿಷ್ಯರಿಗೆ ಹಂಚ್ತಾ ಇದ್ದಾನೆ. ಅಂದರೆ ಅವರ ಶಿಷ್ಯರ ಕಲ್ಲಾದ ಹೃದಯ, ಈಗ ಅವರು ಹೋಗ್ಲಿ ಬಿಡು, ಸಾಯಂಕಾಲ ಆಯಿತು, ಅವರು ಊಟ ಗೀಟ ಮಾಡಬೇಕು, ಕಳಿಸ್ಬಿಡೋಣ, ಅದು ಕಲ್ಲಾದ ಹೃದಯ ಅವ್ರದ್ದು ಇನ್ನೂ ಮಾರ್ಪಾಟು ಆಗಿರಲಿಲ್ಲ. ಅವರು ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರಾತ್ಮನನ್ನು ಈ ಲೋಕಕ್ಕೆ ಕಳಿಸಿದ ಮೇಲೇ ಅವ್ರ ಮಾರ್ಪಾಡುವಿಕೆ ಕರೆಕ್ಟಾಗಿ ಸರಿಯಾಗಿ ಆದಂಥದ್ದು. ಇಲ್ಲಿ ನೋಡ್ರಿ, ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಆ ಜನರನ್ನು ನೋಡಿ ನಾನು ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು, ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳಿಸಿಬಿಟ್ಟರೆ
ದಾರಿಯಲ್ಲಿ ಬಳಲಿ ಹೋಗುವರು. ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರಲ್ಲ ಎಂದು ಅವರಿಗೆ ಹೇಳಿದ್ದಕ್ಕೆ ಶಿಷ್ಯರು, ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತರೋಣ? ರೊಟ್ಟಿಯನ್ನು ತಂದು ಈ ಜನರನ್ನು ತೃಪ್ತಿಪಡಿಸುವುದಕ್ಕಾದೀತು ಅಂದರು. ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು 7 ಅವೆ ಅಂದರು. ಆಗ ಆತನು ಆ ಜನರ ಗುಂಪಿಗೆ ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರಿಗೆ ಕೈಗೆ ಕೊಟ್ಟನು. ಅವರು ಗುಂಪಿನವರಿಗೆ ಹಂಚಿಕೊಟ್ಟರು. ಇದಲ್ಲದೆ ಅವರಿಗೆ ಕೆಲವು ಸಣ್ಣ ಮೀನುಗಳಿದ್ದವು. ಅವುಗಳನ್ನೂ ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಇವುಗಳಿಗೆ ಹಂಚಿಕೊಡಿರಿ ಎಂದನು. ಅವರು ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ಆದವು. ಊಟ ಮಾಡಿದವರು ಹೆಚ್ಚು ಕಡಿಮೆ 4,000 ಮಂದಿ. ಬಳಿಕ ಆತನು ಅವರನ್ನು ಕಳಿಸಿಬಿಟ್ಟು ಕೂಡಲೇ ತನ್ನ ಶಿಷ್ಯರನ್ನು ಕರೆದುಕೊಂಡು ದೋಣಿಯನ್ನು ಹತ್ತಿ ದಲ್ಮನೂತ ಸೀಮೆಗೆ ಹೋದನು. ನೀವು ಗಮನಿಸಿರಿ, ಹೊಸ ಒಡಂಬಡಿಕೆಯ ಕಾಲದಲ್ಲಿ ತನ್ನ ಕನಿಕರದ ಹೃದಯವನ್ನು ಶಿಷ್ಯರಿಗೆ ಹಂಚಿದ್ದನ್ನು ನಾವು ಗಮನಿಸ್ತೇವೆ. ಅಷ್ಟೇ ಅಲ್ಲ ನನ್ನ ಪ್ರೀತಿಯ ಸಹೋದರರೇ, ತನ್ನ ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ ಹೀಗೆ ಬರೆಯಲು, ದೇವರು ಕರ್ತನು ತನ್ನ ಬಹು ಪ್ರೀತಿಯುಳ್ಳ ಹೃದಯಗಳನ್ನು ಪರಸ್ಪರ ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಿರುವುದನ್ನು ನಾವು ಗಮನಿಸ್ತೇವೆ. ಪ್ರೀತಿಯುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ತಂದೆಯಾದ ದೇವರ ಪ್ರೀತಿಯ ಹೃದಯದೊಂದಿಗೆ ತನ್ನ ಹೃದಯವನ್ನು ಪರಸ್ಪರ ಹಂಚಿಕೊಳ್ಳುವುದನ್ನು ನಾವು ಗಮನಿಸ್ತೇವೆ. ಆ ವಾಕ್ಯವನ್ನು ಸ್ವಲ್ಪ ನೋಡೋಣ. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ. ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ. ಹೇಗೂ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಎಂಥ ಗ್ರೇಟ್ ಪ್ರೇಯರ್ ಅದು, ದೇವರ ಕರ್ತನ ಮಾಡಿದ್ದದ್ದು. ಯಾಕಂದರೆ ಅವರು ತಂದೆಯಾದ ದೇವರ ಹೃದಯ, ಕರ್ತನಾದ ಯೇಸು ಕ್ರಿಸ್ತನ ಹೃದಯ ಎರಡೂ ಒಂದೇ, ಅವು ಬೇರೆ ಬೇರೆ ಅಲ್ಲ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಕಷ್ಟ ಮುಂದೆ ಆಗ್ತಕ್ಕಂಥದ್ದನ್ನ, ಅವನಿಗೆ ಸಮಸ್ಯೆ, ಆ ಶಿಕ್ಷೆ ಪ್ರಾರಂಭ ಆಗಿ ಹೋಗಿತ್ತು. ದೇವರು ಅವರನ್ನು ಕೈ ಬಿಡುವಂಥ ಸಂದರ್ಭ, ಆ ಸಮಯ ಹತ್ತಿರವಾಗಿ ಹೋಗಿತ್ತು. ಕೆಲವೇ ಗಳಿಗೆಗಳಲ್ಲಿ ಕೈ ಬಿಡಲ್ಪಡಬೇಕಾಗಿತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆಗ ಆತನು ಕೇಳಿ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೊಲಗಿ ಹೋಗಲಿ, ಆದರೆ ಹೇಗೂ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ಹೇಳುವಾಗ, ಅದು ತಂದೆಯಾದ ದೇವರ ಚಿತ್ತವುಳ್ಳ ಆ ಪ್ರೀತಿಯುಳ್ಳ ಹೃದಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಹೃದಯ, ಆತನ ಕೃಪೆಯುಳ್ಳ ಹೃದಯ, ಎರಡು ಒಂದಾದದ್ದನ್ನು ಆ ಪ್ರಾರ್ಥನೆಯಲ್ಲಿ ನಾವು ಗಮನಿಸ್ತೇವೆ. ನಮ್ಮ ಪ್ರಾರ್ಥನೆಯೂ ಕೂಡ ಆ ರೀತಿ ಇರಬೇಕು. ಆ ರೀತಿ ಇಲ್ಲದೆ ಪ್ರಾರ್ಥನೆ ಮಾಡಿದರೆ ಅದು ಫಲ ಪಡುವುದಿಲ್ಲ, ಫಲ ಬರೋದಿಲ್ಲ, ಫಲ ಸಿಗೋದಿಲ್ಲ. ನಾವು ಸುಮ್ಮನೆ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸಿ ದೊಡ್ಡ ದೊಡ್ಡ ಭಾಷೆಗಳಿಂದ ಅದನ್ನು ಕೆಲವರು ಮ್ಯೂಸಿಕ್ ಕೂಡ ಹಾಕೊಂಡು ಪ್ರಾರ್ಥನೆ ಮಾಡೋದನ್ನು ನಾನು ಚರ್ಚ್ಗಳಲ್ಲಿ ನೋಡಿದೆ. ಅಸಹ್ಯ ಅದೆಲ್ಲ. ಅದು ನೋಡಿ ಇಲ್ಲಿ ಹೇಳುವಂಥದ್ದೇನು, ಆ ಪ್ರಾರ್ಥನೆಯ ಮಹತ್ವವನ್ನು ಕರ್ತನು ನಮಗೆ ಪಾಠ ಕಲಿಸ್ತಾ ಇದ್ದಾನೆ ಇಲ್ಲಿ. ಅದರ ಜೊತೆಗೆ ಅವರಿಬ್ಬರೂ ಸೇರಿ ಅವರ ಹೃದಯವನ್ನು ನಮಗೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ. ಅಂದರೆ ನಿನ್ನ ಚಿತ್ತದಂತೆ ಆಗಲಿ, ಅಂದರೆ ಇಬ್ಬರ ತೀರ್ಮಾನವೂ ಒಂದೇ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನ ಆ ದೇವರು, ಆ ಕರ್ತನ ಇಬ್ಬರ ಹೃದಯದ ತೀರ್ಮಾನವೂ ಒಂದೇ, ಅವರ ಹೃದಯವೂ ಒಂದೇ ಎಂಬುದನ್ನು ಈ ವಾಕ್ಯವು ನಮಗೆ ತಿಳಿಸ್ತದೆ. ಇನ್ನು ಅನೇಕ ಲೂಕನ ಬರೆಸುವಾರ್ತೆ 23-24ರಲ್ಲಿ ತಂದೆಯೇ ಅವರನ್ನು ಕ್ಷಮಿಸು, ಅಂದರೆ ಅವರನ್ನು ಕ್ಷಮಿಸುವುದಕ್ಕೆ ತಂದೆಯಾದ ದೇವರ ಹೃದಯವು ತವಕ ಪಡುತ್ತಿತ್ತು. ಅವತ್ತು ಮನುಷ್ಯರು ಮಾಡುವ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ತಂದೆಯಾದ ದೇವರ ಹೃದಯ ತವಕದಲ್ಲಿತ್ತು. ಕರ್ತನಾದ ಯೇಸು ಕ್ರಿಸ್ತನ ಹೃದಯವೂ ಕೂಡ ಆ ಪಾಪವನ್ನು ಮಾಡುತ್ತಿದ್ದವರನ್ನು ಕ್ಷಮಿಸಬೇಕಾಗಿತ್ತು. ಕ್ಷಮಿಸುವುದು ಆತನ ಚಿತ್ತವಾಗಿತ್ತು, ಆತನ ಕೃಪೆ ಆ ಜನರ ಮೇಲೆ ಇತ್ತು. ತಾನು ಎಷ್ಟೇ ಶಿಕ್ಷೆಯನ್ನು ಅನುಭವಿಸಿದ್ರು, ಇದು ತಂದೆಗೋಸ್ಕರ, ತಂದೆಯನ್ನು ತೃಪ್ತಿಪಡಿಸುವುದಕ್ಕೋಸ್ಕರ, ತಂದೆಯನ್ನು ಸಂಧಾನ ಮಾಡಿಕೊಳ್ಳುವುದಕ್ಕೋಸ್ಕರ, ಪಾಪಿ ಮನುಷ್ಯನನ್ನು ತಂದೆಯ ಬಳಿಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ನಾನು ಮಾಡುತ್ತಿದ್ದೇನೆ ಈ ತ್ಯಾಗವನ್ನು ಎಂಬುದಾಗಿ ಆತನ ಹೃದಯ ಒಂದೇ. ಆದ್ದರಿಂದ ಈ ಪ್ರಾರ್ಥನೆಯಲ್ಲಿ ಅವರಿಬ್ಬರ ಹೃದಯ ಒಂದಾದದ್ದನ್ನು ನಾವು ಗಮನಿಸ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಆದರೆ ಆತನು ನಂಬಿದಂಥ ವಿಶ್ವಾಸಿಗಳಿಗೆ ಮತ್ತೊಂದು ಹೃದಯದ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಕರ್ತನು ನಮಗೆ ತಿಳಿಸುವವನಾಗಿದ್ದಾನೆ.
ದಯಮಾಡಿ ನನ್ನೊಂದಿಗೆ ಯೋಹಾನ್ ಬರೆಸುವ ವಾರ್ತೆ 13ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ. ಇವರಿಬ್ಬರ ಹೃದಯ ಒಂದೇ ಆಗಿರೋದ್ರಿಂದ ಆ ಹೃದಯವನ್ನ ಮನುಷ್ಯರಲ್ಲಿ ಇಡುವುದಕ್ಕೆ ಮನುಷ್ಯರಿಗೆ ಹಂಚುತ್ತಿದ್ದಾರೆ. ಇವಾಗ ಮನುಷ್ಯರ ಹೃದಯವನ್ನ ಆ ರೀತಿ ಬದಲಾಯಿಸ್ತಾ ಇದ್ದಾರೆ. ಈ ವಾಕ್ಯ ನೀವು ಗಮನಿಸಿರಿ. ನಾನು ನಿಮಗೆ ಒಂದು ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯಾರು? ವಿಶ್ವಾಸಿಗಳು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ತಪ್ಪು ಹುಡುಕೋದಲ್ಲ, ಬಂದು ಕೂತ್ಕೊಂಡು ಪ್ರಸಂಗ ಮಾಡುವ ತಪ್ಪು ಹುಡುಕೋದು, ಪ್ರಾರ್ಥನೆ ಮಾಡುವ ತಪ್ಪು ಹುಡುಕೋದು, ಬಟ್ಟೆಯಲ್ಲಿ ಅವ್ರು ನಡ್ಕೊಂಬಂದ್ರು ಟೈಮಿಂಗ್ಲೆಲ್ಲ ತಪ್ಪು ಹುಡುಕೋದು, ಅದು ಬೇರೆ ವಿಷಯ. ಅದು ಶಿಸ್ತು, ಸಭೆಯ ಶಿಸ್ತು. ನೀವು ಶಿಸ್ತು ಪಡಿಸೋದಕ್ಕೆ ನೀವು ಹೇಳ್ರಿ, ಅದು ತಪ್ಪಿಲ್ಲ, ಅದು ದೇವರ ವಾಕ್ಯದಲ್ಲಿದೆ. ಆದರೆ ಬರೇ ತಪ್ಪು ಹುಡ್ಕೊಳ್ಳೋದು ಸರಿಯಲ್ಲ. ನಾವು ಅವರನ್ನು ಯಾವ ರೀತಿಯಲ್ಲಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿಯನ್ನು ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಪ್ರೀತಿ ಬಹುಪಾಪಗಳನ್ನು ಮುಚ್ಚಿಬಿಡ್ತದಂತೆ. ಅರ್ಥ ಆಯ್ತಾ? ನಾವು ಅಂಥವರಾಗಿದ್ದೇವಾ? ಇಲ್ಲ ನನ್ನ ಸಹೋದರ ಸಹೋದರಿಯ ಆ ಕುಟುಂಬಗಳ ತಪ್ಪುಗಳನ್ನು ತೆಗೆದು ಅವರಿಗೆ ಹೇಳಿ ಅವಮಾನ ಮಾಡ್ತಾ ಇದ್ದೇವಾ? ಸಭೆಯಲ್ಲಿ ನಡೀತಕ್ಕಂಥ ಅವಮಾನಿಕ ಸಂಗತಿಗಳು ಯಾವ್ದಾರು ಇದ್ರೆ ಅದನ್ನು ಹೊರಗಡೆ ತಂದು ಸಭೆಯ ಗೌರವವನ್ನು ತೆಗಿತಾ ಇದ್ದೇವಾ? ಸಭಾ ಹಿರಿಯರ ಗೌರವಗಳನ್ನು ತೆಗಿತಾ ಇದ್ದೇವಾ? ದೇವರ ಸೇವಕರ ಗೌರವಗಳನ್ನು ಹಾಳು ಮಾಡ್ತಾ ಇದ್ದೇವಾ? ನಮ್ಮ ಮಕ್ಕಳನ್ನು ಅಡ್ಡದಾರಿ ಇರೋದಕ್ಕೆ ನಾವು ಸಪೋರ್ಟ್ ಮಾಡಿದ್ದೇವಾ? ನಾವು ಗಮನಿಸಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ದೇವರು ಕೊಟ್ಟಂಥ ಹೊಸ ಆಜ್ಞೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಆತನು ನಮ್ಮನ್ನು ಪ್ರೀತಿಸಿದ್ದು ಒಂದೇ, ಮನುಷ್ಯರು ಎಂಬುದಾಗಿ ಆತನು ಪ್ರೀತಿಸಿದನು. ತಾನು ಸೃಷ್ಟಿ ಮಾಡಿದ ಮನುಷ್ಯರು, ನನ್ನ ಮಹಿಮೆಗಾಗಿ ಸೃಷ್ಟಿ ಮಾಡಿದ ಮನುಷ್ಯರು ಎಂಬುದಾಗಿ ದೇವರು ತನ್ನ ಮಗನ ಮುಖಾಂತರ ನಮ್ಮನ್ನು ಪ್ರೀತಿಸಿದನು. ಅದೇ ರೀತಿಯಲ್ಲಿ ನಾವು ಇವರು ಕ್ರಿಸ್ತನ ಮಕ್ಕಳು ಎಂಬುದಾಗಿ ನೀವು ಪ್ರೀತಿಸಿರಿ. ಅನ್ಯರನ್ನ ಇವರು ದೇವರ ಮಕ್ಕಳು, ಇವರು ಕೂಡ ಕ್ರಿಸ್ತನ ಮಕ್ಕಳು ಆಗಬೇಕೆಂಬುದಾಗಿ ನೀವು ಪ್ರೀತಿಸಿರಿ. ಅನ್ಯರನ್ನು ಕೂಡ ನೀವು ಪ್ರೀತಿಸಿರಿ. ನೀವು ಪ್ರಾರ್ಥನೆ ಮಾಡುವಾಗ ನಿನ್ನ ಮಕ್ಕಳಾದ ನಮ್ಮನ್ನು ಬೇಡ, ಎಲ್ಲರಿಗೇ ಪ್ರಾರ್ಥನೆ ಮಾಡಿ. ನಮ್ಮ ದೇಶದಲ್ಲಿ ಎಲ್ಲವೂ ಸುಭಿಕ್ಷವಾಗಿ ಸಂತೋಷವಾಗಿರಲಿ, ಯಾವ ರಕ್ತಪಾತಗಳಾಗಲಿ ಅಹಿತಕರ ಘಟನೆಗಳಾಗಲಿ ನಡೆಯದಂತೆ ದೇವರೇ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿ. ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಧಿಕಾರಿಗಳ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅವರ ರಕ್ಷಣೆಗಾಗಿ, ಅವರ ಆತ್ಮ ರಕ್ಷಣೆಗಾಗಿ, ಅವರ ಪ್ರಾಣ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಅಧಿಕಾರವು ದೇವರಿಂದ ಬಂದದ್ದು, ಅದು ಎಲ್ಲಿಂದಲೂ ಬಂದಿದೆ, ದೇವರೇ ಕೊಡುವಂಥದ್ದು ಅವರಿಗೆ. ಈಗ ಎಲ್ಲರೂ ಗ್ರ್ಯಾಜುಯೇಷನ್, ಎಲ್ಲರೂ ಡಬಲ್ ಗ್ರ್ಯಾಜುಯೇಟ್ಸ್, ಎಲ್ಲ ಟ್ರಿಪಲ್ ಗ್ರ್ಯಾಜುಯೇಟ್ಸು, ಡಾಕ್ಟ್ರೇಟ್ ಎಲ್ಲ ಮಾಡಿರ್ತಾರೆ. ಆದರೆ ಸೂಪರ್ಡೆಂಟ್ ಆಫ್ ಪೊಲೀಸ್ ಯಾರೋ ಒಬ್ಬರಾಗಿರ್ತಾರೆ. ಮಂಡ್ಯ ಡಿಸ್ಟ್ರಿಕ್ಟ್ ಕಮಿಷನರ್ ಯಾರೋ ಒಬ್ಬರಾಗಿರ್ತಾರೆ. ಅಸಿಸ್ಟೆಂಟ್ ಕಮಿಷನರ್ಸು ಅವರು ಯಾರೋ ಒಬ್ಬರಾಗಿರ್ತಾರೆ. ಎಲ್ಲರೂ ಆಗಲಿಕ್ಕೆ ಎಜುಕೇಷನ್ ಆಯಿತು, ಅವರು ಸಿಗ್ತೇನೋ ಸೈಂಟಿಸ್ಟ್ ಯಾರೋ ಒಬ್ಬ ಆಗಿರ್ತಾನೆ. ಈ ರೀತಿ ದೇವರು ಕೊಡಬೇಕು ಆಶೀರ್ವಾದ. ಹಾಗಾಗಿ ನಾವು ಅವ್ರಿಗಾಗಿ ಕೂಡ ಪ್ರಾರ್ಥನೆ ಮಾಡಬೇಕು. ಇದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತ ಹೇಳುವಾಗ ಒಂದು ಭಾಗದಲ್ಲಿ ವಿಶ್ವಾಸಿಗಳಾದ ನಾವು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ಎರಡನೇ ಭಾಗದಲ್ಲಿ ಕರ್ತನು ಪ್ರೀತಿಸಿದ ರೀತಿಯಲ್ಲಿ ಅಂತ ಹೇಳುವಾಗ ನಾವು ಸಕಲ ಕುಲ ಭಾಷೆ ಎಲ್ಲ ಜನರನ್ನ ನಾವು ಪ್ರೀತಿಸಬೇಕು. ಅವರ ಪ್ರೀತಿಯನ್ನು ನಾವು ಗಳಿಸಬೇಕು, ಅವರಿಗೆ ಸಹಾಯ ಮಾಡಬೇಕು, ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು, ಅವರ ಜೊತೆಯಲ್ಲಿ ನಾವು ಇರಬೇಕು. ಅವರು ಒಂದು ತಪ್ಪು ಮಾಡುವಾಗ ಅದನ್ನು ಮೌನವಾಗಿ ಪ್ರೀತಿಯಿಂದ ತಿದ್ದಿ ಸರಿಪಡಿಸುವ ಪ್ರಯತ್ನ ಮಾಡಿದಾಗ ಆ ಒಂದು ಕ್ಯಾರೆಕ್ಟರ್ ಏನಿದೆ ಅದರಲ್ಲಿ ಕರ್ತನು ಅವರಿಗೆ ದರ್ಶನ ಕೊಡ್ತಾನೆ. ನಮ್ಮ ಕ್ಯಾರೆಕ್ಟರ್ನಲ್ಲಿ ಕರ್ತನು ಆ ದರ್ಶನವನ್ನು ಕೊಡ್ತಾನೆ. ನೀವು ಸುವಾರ್ತೆ ಹೇಳುವಾಗ ಈ ಕೆಲಸವನ್ನು ಮಾಡ್ರಿ, ಖಂಡಿತವಾಗಿ ಅವರು ಸುವಾರ್ತೆಯನ್ನು ಕೇಳಲಿಕ್ಕೆ ತಯಾರಿರ್ತಾರೆ. ಆಮೇಲೆ ನಾವಿನ್ನು ನೋಡುವಾಗ ಯೋಹಾನ್ ಬರೆಸೋದ್ರೆ 15, 12, 15 ಕೂಡ ಅದೇ ಮಾತನ್ನು ಹೇಳ್ತದೆ. ನಾವು ಇದೇ ವಾಪಸ್ ನಾವು 13ನೇ ಅಧ್ಯಾಯ ಯೋಹಾನ 13:34 ನಾನು ಬರ್ತೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರು ಅಂದರೆ ನಾವು ಸಭೆಗಳಲ್ಲಿ, ನಾವಿರುವ ಸ್ಥಳೀಯ ಸಭೆಗಳಲ್ಲಿ ನಾವು ಒಬ್ರಿಗೊಬ್ರು ಕಿತ್ತಾಡಿಕೊಂಡು ಜನಗಳಿಗೆ ಬಾಯಿಗೆ ತುತ್ತಾಗೋದ ಬದಲು ನಾವೆಲ್ಲರೂ ಒಮ್ಮತವಾಗಿ ದೇವರ ಮಕ್ಕಳು ಎಂಬುದಾಗಿ ದೇವರ ಹೃದಯವನ್ನು ಧರಿಸಿಕೊಂಡವರಾಗಿ, ಕಲ್ಲಾದ ಹೃದಯವನ್ನು ತೆಗೆದು ಕೊಟ್ಟಂಥ ಮೃದುವಾದ ಹೃದಯವನ್ನು ನಾವು ಹೊಂದಿದವರಾಗಿ ನಾವು ಸಭೆಗಳಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ನಿಜವಾಗಿಯೂ ನಾವು ದೇವರ ಮಕ್ಕಳು ಎಂಬುದು ಅಲ್ಲಿ ಸಾಮಾಜಿಕವಾಗಿ
ಎಲ್ಲರಿಗೆ ಗೊತ್ತಾಗ್ತದೆ. ಅದರಿಂದ ಕರ್ತನು ಮಹಿಮೆ ಹೊಂದಿಕೊಳ್ಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸಮಯ ಆದ್ದರಿಂದ ನಾನು ಇಷ್ಟಕ್ಕೆ ಇದನ್ನು ನಿಲ್ಲಿಸಿ